ಮಕ್ಕಳಾಗಲಿಲ್ಲ ಅನ್ನೋ ಕಾರಣಕ್ಕೆ ಪತಿಯೇ ಪತ್ನಿಯನ್ನ ಚಾಕುವಿನಿಂದ ಇರಿದು ಹತ್ಯೆಗೈದಿರೋ ಘಟನೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಬೇಂದ್ರೆ ನಗರದಲ್ಲಿ ನಡೆದಿದೆ. ಹೇಮಾವತಿ ಮೃತ ದುರ್ದೈವಿ ಕಳೆದ 6 ವರ್ಷಗಳ ಹಿಂದೆ ವಿಜಿ ಅಲಿಯಾಸ್ ಮಾರಪ್ಪ ಅನ್ನುವರ ಜೊತೆ ಹೇಮಾವತಿಯವರ ಮದುವೆಯಾಗಿತ್ತು. ಮಕ್ಕಳಾಗಲಿಲ್ಲ ಅನ್ನೋ ಕಾರಣಕ್ಕೆ ಪತಿ ಚಿತ್ರಹಿಂಸೆ ನೀಡುತ್ತಿದ್ದಂತೆ. ಹೀಗಾಗಿ ಪತಿ ಕಿರುಕುಳದಿಂದ ಬೇಸತ್ತು ಹೇಮಾವತಿ 1 ತಿಂಗಳ ಹಿಂದೆ ತವರು ಮನೆಗೆ ಬಂದಿದ್ಲು. ನಿನ್ನೆ ಪತ್ನಿಗಾಗಿ ಅತ್ತೆ ಮನೆಗೆ ಬಂದಿದ್ದ ಮಾರಪ್ಪ ಹೆಂಡತಿ ಸ್ನಾನಕ್ಕೆ ಹೋಗಿದ್ದಾಗ ಚಾಕುವಿನಿಂದ ಇರಿದು ಹತ್ಯೆಗೈದಿದ್ದಾನೆ. ಅಷ್ಟೇ ಅಲ್ಲದೆ ಹೇಮಾವತಿಯವರ ತಾಯಿಗೂ ಕೈಗೂ ಚಾಕುವಿನಿಂದ ಇರಿದಿದ್ದಾನೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಆರೋಪಿ ಮಾರಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಏನಂದ್ರೆ ಅಲ್ಲಿ ಸ್ವಿಚ್ ಬಿಟ್ಟವನೇ ಬಾಡಿ ಅಲ್ಲೇ ಇದೆ ಅಂತ 1 ತಿಂಗಳಾಯ್ತು ಬಂದು ಅಲ್ಲಿಗೆ. ಅವರು ಗೊತ್ತಿಲ್ಲ ಸರ್ ಆ ಕೆಲಸ. ಅವನು ಬೆಳಗ್ಗೆ ಹೋಗ್ತಾನೆ, ನೈಟ್ ಬರ್ತಾನೆ ಅಷ್ಟೇ. ಹೆಸರು ಏನು ಗೊತ್ತಿಲ್ಲ. ಯಾವುದೋ ಒಂದು ಕಾರಣಕ್ಕೋಸ್ಕರ ಗಲಾಟೆ ಜಗಳ ಆಗಿ ಅವರಿಗೆ ಚಾಕುಲಿಂದ ತಿವಿದಿದ್ದಾರೆ, ಸ್ಟ್ಯಾಬ್ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೆ ಅಲ್ಲಿ ಸ್ಥಳದಲ್ಲಿಯೇ ಅವರು ಹೇಮಾನವರು ಮೃತಪಟ್ಟಿದ್ದಾರೆ. ಮತ್ತು ಇದನ್ನು ಬಿಡಿಸಲಿಕ್ಕೆ ಹೋದ ಅವರ ತಾಯಿಗೆ ಸ್ವಲ್ಪ ಗಾಯ ಆಗಿದೆ, ಒಂದು ಕಟ್ ಇಂಜುರಿ ಕೈ ಮೇಲೆ ಆಗಿದೆ. ಹೀಗಾಗಿ ನಾವು ಒಂದು 302, 307 ಮತ್ತು 498 IPCಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಆರೋಪಿ ಈಗಾಗಲೇ ನಮ್ಮ ವಶದಲ್ಲಿದ್ದಾನೆ. ಅವನಿಗೆ ಈಗ ಜಸ್ಟ್ ಒಂದು ಕಡೆ ಬೆಂಗಳೂರು ನಗರದಲ್ಲಿಯೇ ಅವನಿಗೆ ಬಂಧನ ಮಾಡಿಸಿದ್ವಿ.